ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಿರುತೆರೆ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ವಂಚನೆ, ಹಣ ಪಡೆದು ಸೈಟ್ ನೀಡದೆ ವಂಚಿಸಿದಂತಹ ಆರೋಪ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗೆ ಆದಂತಹ ವಂಚನೆ ಇದು. ಹಣ ಪಡೆದು ಸೈಟ್ ನೀಡದೆ ವಂಚಿಸಿದಂತಹ ಆರೋಪ. ಸುಮಾರು 139 ಕಿರುತೆರೆ ನಟ ನಟಿಯರಿಗೆ, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಸದಸ್ಯರಿಗೆ ವಂಚನೆಯಾಗಿದೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅಸೋಸಿಯೇಷನ್ನ ಸದಸ್ಯೆ ಭಾವನಾ ಬೆಳಗೆರೆ ಅವರಿಂದ ದೂರು. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. 1.6 ಕೋಟಿ ಹಣ ವಂಚಿಸಲಾಗಿದೆ ಅಂತ ದೂರು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಈ ರೀತಿಯಲ್ಲಿ 100ಕ್ಕೂ ಅಧಿಕ ಸದಸ್ಯರುಗಳಿಗೆ ವಂಚನೆಯಾಗಿದೆ ಅಂತಂದ್ರೆ ಈ ವಂಚನೆ ಕುರಿತಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ದೂರಲ್ಲಿ ಏನಂತ ದಾಖಲಾಗಿದೆ? ಪ್ರತಿಮಾ 2015ರಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಅಂದರೆ ಟೆಲಿವಿಷನ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಂತಹ ಭಾವನಾ ಬೆಳಗೆರೆ ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಜನರಲ್ಲಿ 139 ಜನರು ತಮಗೆ ಸೈಟ್ ಬೇಕು ಅಂತ ಹೇಳಿ ಅಲ್ಲಿನ ಒಂದು ಅವರವರ ಮಧ್ಯೆ ಒಂದು ಸಂಘವನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಯಾವಾಗ ಸೈಟ್ ಬೇಕು ಅಂದಾಗ ಆ ಸಂಘಕ್ಕೆ ಒಬ್ಬ ಬಿಲ್ಡರ್ ಪರಿಚಯ ಆಗ್ತಾನೆ. ಆ ಬಿಲ್ಡರ್ ಮೂಲಕ ತಾವರೆಕೆರೆಯಲ್ಲಿ ನನಗೆ ಸೈಟನ್ನು ಕೊಡಿಸ್ತೀನಿ ಅಂತ ಹೇಳಿ ಆತ ಲಕ್ಷಾಂತರ ರೂಪಾಯಿನ ಒಬ್ಬೊಬ್ಬರಿಂದನೂ ಸಹ ಪಡ್ಕೊಂಡಿರ್ತಾನೆ. ಅಂದರೆ 139 ಜನರಿಂದನೂ ಸಹ 1 ಕೋಟಿಗೂ ಅಧಿಕ ಹಣ ಪಡ್ಕೊಂಡಿರ್ತಾನೆ. ಆದ್ರೆ ತಾವರೆಕೆರೆ ಬಳಿ ಆತನಿಗೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಸಹ ಅದಕ್ಕೆ ಶುದ್ಧ ಕ್ರಯವನ್ನು ಸಹ ಮಾಡ್ಕೊಟ್ಟಿರ್ತಾನೆ. ಆದ್ರೆ ಕೆಲ ವರ್ಷಗಳ ನಂತರ ಯಾವಾಗ ಖರೀದಿಯನ್ನ ಮಾಡಕ್ಕೆ ಮುಂದಾಗ್ತಾರೆ, ಅಂದ್ರೆ ತಮ್ಮ ಹೆಸರಿಗೆ ನೋಂದಣಿ ಮಾಡ್ಕೊಳ್ಳಕ್ಕೆ ಮುಂದಾಗ್ತಾರೆ, ಅವಾಗ ಈತ ಕೈಗೆ ಸಿಗೋದಿಲ್ಲ. ಬಿಲ್ಡರ್ ಸೇರಿದಂತೆ ಮತ್ತೆ ಇನ್ನು 5 ಜನರು ಈ ವೇಳೆ ಖುದ್ದಾಗಿ ತಾವೇ ಹೋಗಿ ಆ ಸೈಟ್ಗಳ ಜಾಗವನ್ನ ಪರಿಶೀಲನೆ ಮಾಡಿದಾಗ ಆಗ ಆ ಒಂದು ನಕಲಿ ಸೈಟ್ಗಳು ಮತ್ತು ನಕಲಿ ಪ್ಲಾನು ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಮಗೆ ಮೋಸ ಮಾಡಿದ್ದಾರೆ ಅನ್ನೋದು ಈ ಒಂದು ಸದಸ್ಯರಿಗೆ ಗೊತ್ತಾಗುತ್ತೆ. ಹೀಗಾಗಿ ಸದ್ಯಕ್ಕೆ RR ನಗರ ಪೊಲೀಸ್ ಠಾಣೆಗೆ ಭಾವನಾ ಬೆಳಗೆರೆ ಸೇರಿದಂತೆ ಇನ್ನೂ 2 ಸಹ ದೂರನ್ನ ನೀಡಿದ್ದಾರೆ. ಅಂದ್ರೆ 139 ಜನರಿಗೂ ಸಹ ಈ ತರ ವಂಚನೆ ಮಾಡಿದ್ದಾರೆ ಅಂತ ಹೇಳಿ 5 ವಿರುದ್ಧ ದೂರನ್ನ ನೀಡಿದ್ದು ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಧನ್ಯವಾದ ತಮ್ಮ ಮಾಹಿತಿಗೆ. ಭಾವನಾ ಬೆಳಗೆರೆ ಮಾತನಾಡಿದ್ದಾರೆ. ಕಿರುತೆರೆ ನಟ ನಟಿಯರಿಗೆ ಯಾವ ರೀತಿಯಲ್ಲಿ ವಂಚನೆಯಾಗಿದೆ ಅಂತ, ಅವರು ಕೂಡ ತಮಗೆ ವಂಚನೆಯಾಗಿದೆ ಅಂತ ದೂರನ್ನ ಕೊಟ್ಟಿರುವಂಥದ್ದು. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗಾದಂತಹ ವಂಚನೆ ಇದು. 1.6 ಕೋಟಿ ಹಣ ವಂಚನೆಯಾಗಿದೆ. ಅಂದರೆ ಬಿಲ್ಡರ್ ಸೇರಿದಂತೆ ಈಗ 5 ವಿರುದ್ಧ ಈಗ FIR ಅನ್ನ ದಾಖಲಿಸಿರುವಂಥದ್ದು. ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು, ಗುರುಪ್ರಸಾದ್ ಸೇರಿದಂತೆ ಹಲವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ.